ಎಲ್ಲರಿಗೂ ನಮಸ್ಕಾರ. ಈ ಹಿಂದಿನ ತರಗತಿಗಳಲ್ಲಿ ನಾವು ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಈ ಅಧ್ಯಾಯದಲ್ಲಿ ಪರಿಸರ ಮತ್ತು ಸಮಾಜ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಸಮಾಜದ ಮೇಲೆ ಉಂಟು ಮಾಡ್ತಕ್ಕಂತಹ ಪ್ರಭಾವವನ್ನು ಕುರಿತು ನಾವು ಇಲ್ಲಿಯವರೆಗೂ ಅನೇಕ ಸಂಗತಿಗಳನ್ನು ಕುರಿತು ಅಧ್ಯಯನ ಮಾಡಿದ್ದೀವಿ. ಮಾನವ ನಿರ್ಮಿತ ಸಮಾಜ, ಪ್ರಕೃತಿ ಸಹಜವಾದಂತಹ ನಿರ್ಮಿತ ವ್ಯವಸ್ಥೆ, ಈ ಎರಡರ ಒಡನಾಟದಲ್ಲಿ ಏನೆಲ್ಲ ಬದಲಾವಣೆಗಳು, ಏನೆಲ್ಲ ಬೆಳವಣಿಗೆಗಳು ಇಲ್ಲಿ ಸಂಭವಿಸಿವೆ ಎನ್ನುವಂತಹ ಒಂದು ಅಂಶ. ಪ್ರಕೃತಿ ಸಹಜವಾಗಿ ನಿರ್ಮಿತವಾದಂತಹ ನೀರು, ಗಾಳಿ ಇವೆಲ್ಲವುಗಳನ್ನು ಮಾನವ ತನ್ನ ಒಂದು ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಹೇಗೆ ಅವುಗಳನ್ನು ತಾನು ಮಲಿನಗೊಳಿಸ್ತಾ ಬಂದಿದ್ದಾನೆ, ಅದಕ್ಕೆಲ್ಲ ಇರ್ತಕ್ಕಂತಹ ಕಾರಣಗಳನ್ನು ಕುರಿತು ನಾವು ಅಧ್ಯಯನ ಮಾಡಿದ್ದೀವಿ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಈ ಭೂಮಿಯ ಮೇಲೆ ಮಾನವನ ಒಂದು ಒತ್ತಡ ಜಾಸ್ತಿ ಆಗ್ತಾ ಇದೆ. ಹಾಗೆಯೇ ಮಾನವನ ದುರಾಸೆಯ ಒಂದು ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ನೋಡಿದ್ರೂ ಅತಿಯಾದ ಲೋಭಿತನ ಅಥವಾ ತಮ್ಮಲ್ಲಿರ್ತಕ್ಕಂಥ ದುರಾಸೆಯ ಕಾರಣಕ್ಕಾಗಿ ಪ್ರಕೃತಿಯ ವಿರುದ್ಧ ಹೋಗ್ತಕ್ಕಂತಹದ್ದು, ಪ್ರಕೃತಿಯನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂತಹದ್ದು, ಇವೆಲ್ಲವುಗಳು ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂತಹ ಸಂಗತಿಗಳು. ಈ ಹಿನ್ನೆಲೆಯಲ್ಲಿ ನಾವು ಈವರೆಗೂ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಪರಿಸರದ ವಿದ್ಯಮಾನಗಳನ್ನು ಕುರಿತು ಸಾಕಷ್ಟು ಅಂಶಗಳನ್ನು ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಮಾಲಿನ್ಯತೆಯ ಅನೇಕ ಪ್ರಕಾರಗಳನ್ನು ಕುರಿತು ನಾವು ಅಧ್ಯಯನ ಮಾಡಿದ್ವಿ. ಮಣ್ಣು ಮಾಲಿನ್ಯ ಆಗಿರ್ಬೋದು, ಸಾಗರದ ಮಾಲಿನ್ಯ ಆಗಿರ್ಬೋದು, ಅಣು ವಿಕಿರಣ ಮಾಲಿನ್ಯ ಆಗಿರ್ಬೋದು, ಇವೆಲ್ಲವುಗಳನ್ನು ಕುರಿತು ಇಲ್ಲಿಯವರೆಗೂ ಸಾಕಷ್ಟು ಅಂಶಗಳನ್ನು ಅಧ್ಯಯನ ಮಾಡಿದ್ದೀವಿ. ಅದಲ್ಲದೆ ನಮ್ಮ ಪರಿಸರದಲ್ಲಿ ನಡೀತಕ್ಕಂತಹ ಕೆಲವು ವಿದ್ಯಮಾನಗಳು, ಅಂದರೆ ಸಾಮಾನ್ಯ ಮಟ್ಟಕ್ಕೆ ಗೋಚರ ಆಗ್ತಕ್ಕಂತಹ ವಿದ್ಯಮಾನಗಳು, ಅಥವಾ ಕೆಲವು ಸಾರಿ ನಮಗೆ ಗೋಚರ ಆಗದೆ ನಮ್ಮ ಸಮಾಜದ ಮೇಲೆ, ಮಾನವನ ಜೀವನದ ಮೇಲೆ ಹೆಚ್ಚು ಪ್ರಭಾವ ಬೀರ್ತಕ್ಕಂತಹ ಅನೇಕ ಚಟುವಟಿಕೆಗಳು ಇವತ್ತು ಪರಿಸರದಲ್ಲಿ ಸಂಭವಿಸುತ್ತಲೇ ಇರತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಯಾಕೆಂದರೆ ಈ ಜೀವಿಗಳ ಒಂದು ಉಗಮ ಸ್ಥಾನ ಭೂಮಿ. ಆ ಭೂಮಿಯಲ್ಲಿ ಏನೆಲ್ಲ ಬದಲಾವಣೆಗಳಾದರೂ ಅದು ಇಡೀ ಜೀವ ಜಗತ್ತಿನ ಮೇಲೆ ಮತ್ತು ಮಾನವನ ಸಮಾಜದ ಮೇಲೆ ಅದರ ಒಂದು ಪರಿಣಾಮ ಅಂತಕ್ಕಂಥದ್ದು ಆಗ್ತಾನೆ ಇರುತ್ತೆ. ಹಾಗಾಗಿ ನಾವು ನಮ್ಮ ಸುತ್ತಮುತ್ತಲು ಸಂಭವಿಸ್ತಕ್ಕಂತಹ ಅನೇಕ ವಿದ್ಯಮಾನಗಳನ್ನು ಕುರಿತು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಆ ದಿಸೆಯಲ್ಲಿ ಪರಿಸರದ ಕೆಲವು ವಿದ್ಯಮಾನಗಳು, ನಮ್ಮ ಸುತ್ತಮುತ್ತ ಕಂಡುಬರ್ತಕ್ಕಂತಹ ಕೆಲವು ಚಟುವಟಿಕೆಗಳು, ಮಾನವನ ನಿಯಂತ್ರಣಕ್ಕೆ ಬಾರದೆ ಅಥವಾ ಬರುವ ಮೂಲಕ ಸಂಭವಿಸ್ತಕ್ಕಂತಹ ಕೆಲವೊಂದು ಬೆಳವಣಿಗೆಗಳನ್ನು, ಇತ್ತೀಚಿನ ಬೆಳವಣಿಗೆಗಳನ್ನು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಜಾಗತಿಕ ತಾಪಮಾನ ಮೊದಲನೇದು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥ. ಇವತ್ತು ಜಗತ್ತಿನ ಒಂದು ವಾತಾವರಣದಲ್ಲಿ ಉಷ್ಣತೆಯ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಯಾವೆಲ್ಲ ಕಾರಣಗಳಲ್ಲಿ ಹೆಚ್ಚಾಗ್ತಾ ಇದೆ ಎನ್ನುವಂತಹದ್ದನ್ನು ನಾವು ಗಮನಿಸೋದಾದರೆ, ಈ ಎಲ್ಲ ಜೀವಿಗಳ ಉಗಮ ತಾಣ ಈ ಭೂಮಿ. ಹಾಗೆಯೇ ಎಲ್ಲ ಸಕಲ ಜೀವಿಗಳನ್ನು ಪೋಷಿಸ್ತಕ್ಕಂತಹ ಒಂದು ಮೂಲ ನೆಲೆ, ಮೂಲ ಸೆಲೆ ಈ ಭೂಮಿ. ಹಾಗಾಗಿ ನಾವು ಭೂಮಿಯನ್ನು ಬಿಟ್ಟು ಮಾತನಾಡೋದಕ್ಕೆ ಬರೋದಿಲ್ಲ. ಅಷ್ಟೊಂದು ಮಟ್ಟಿಗೆ ಭೂಮಿ ಮತ್ತು ಈ ಮಾನವನ ಜೀವನ ಅಂತಕ್ಕಂತಹದ್ದು ಒಂದಕ್ಕೊಂದು ಪರಸ್ಪರ ಪ್ರಭಾವ ಬೀರಿರ್ತಕ್ಕಂಥದ್ದು ಇದೆ. ಅಂತಹ ಸಂದರ್ಭದಲ್ಲಿ ಈ ಜೀವಿಗಳನ್ನು ಪೋಷಿಸ್ತಕ್ಕಂಥದ್ದು ನೋಡಿ, ಸಕಲ ಜೀವರಾಶಿಗಳಿಗೂ ಭೂಮಿಯೇ ಆಶ್ರಯ ತಾಣ. ಇಲ್ಲಿ ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿ, ಕೀಟ, ಮಾನವ ಎಲ್ಲವನ್ನು ತಗೊಂಡ್ರೂ ಕೂಡ ಸಕಲ ಜೀವರಾಶಿಗಳನ್ನು ಪೋಷಿಸ್ತಕ್ಕಂತಹ ಮೂಲ ನೆಲೆ, ಮೂಲ ಸೆಲೆ ಆ ಭೂಮಿ. ಆದರೆ ಅಲ್ಲಿ ಏನಾಗ್ತಾ ಇದೆ, ಆ ಭೂಮಿಯ ವಾತಾವರಣದಲ್ಲಿ ಏನಾಗ್ತಾ ಇದೆ, ನಮ್ಮ ಸಹಜ ವಾತಾವರಣದಲ್ಲಿ ಸಂಗ್ರಹವಾಗ್ತಕ್ಕಂತಹ ನೀರಿನ ಅಂಶ, ಇಂಗಾಲದ ಡೈಆಕ್ಸೈಡ್, ಮೀಥೇನ್ ಮುಂತಾದ ಅನಿಲಗಳು
ಭೂಮಿಯ ವಾತಾವರಣದೊಳಗಿನ ಶಾಖವನ್ನು ಹೊರಹೋಗಲು ಬಿಡದೆ ಮತ್ತೆ ಭೂಮಿಗೆ ವಾಪಸ್ ಹೋಗುವಂತೆ ಮಾಡಿದಾಗ ಭೂಮಿಯ ತಾಪಮಾನ ಅಂತಕ್ಕಂಥದ್ದು ಹೆಚ್ಚುತ್ತದೆ. ನೋಡಿ, ಇಲ್ಲಿ ಜಾಗತಿಕ ತಾಪಮಾನ ಅಂತ ಹೇಳಿದಾಗ ಭೂಮಿಯ ತಾಪಮಾನ ಯಾಕೆ ಹೆಚ್ಚಾಗ್ತಾ ಇದೆ, ಇಲ್ಲಿ ಉಷ್ಣತೆಯ ಪ್ರಮಾಣ ಯಾಕೆ ಹೆಚ್ಚಾಗ್ತಾ ಇದೆ ಎನ್ನುವುದನ್ನು ನಾವು ತೆಗೆದುಕೊಂಡಾಗ ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್, ನಮ್ಮ ಕಣ್ಣಿಗೆ ಕಾಣಲ್ಲ, ಇಂಗಾಲದ ಡೈಆಕ್ಸೈಡ್ ಮತ್ತು ಮೀಥೇನ್ ಈ ಮುಂತಾದ ಅನಿಲಗಳು ಭೂಮಿಯ ವಾತಾವರಣದೊಳಗಿನ ಶಾಖವನ್ನು ಹೊರಹೋಗಲು ಬಿಡದೆ ಮತ್ತೆ ಭೂಮಿಗೆ ವಾಪಸ್ ಹೋಗುವಂತೆ ಮಾಡುತ್ತವೆ. ಅಂದರೆ ಭೂಮಿಗೆ ವಾಪಸ್ ಆ ಒಂದು ಅನಿಲಗಳು ಹೋಗೋದ್ರಿಂದ ಏನಾಗುತ್ತೆ, ಭೂಮಿಯ ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಇದನ್ನು ನಾವು ಜಾಗತಿಕ ತಾಪಮಾನ ಎನ್ನುವ ಅರ್ಥದಲ್ಲಿ ಹೇಳ್ತೀವಿ. ಇದಕ್ಕೆ ಮುಖ್ಯವಾಗಿ ಜನಸಂಖ್ಯೆಯ ಹೆಚ್ಚಳ ಅಥವಾ ಪರಿಸರದ ಅಸಮರ್ಪಕವಾಗಿರ್ತಕ್ಕಂತಹ ನಿರ್ವಹಣೆ, ಸಂಪನ್ಮೂಲಗಳ ಅತಿಯಾದಂತಹ ಒಂದು ಬಳಕೆ, ಅರಣ್ಯದ ನಾಶ, ರಾಸಾಯನಿಕ ಗೊಬ್ಬರಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ ಇವೆಲ್ಲವುಗಳು, ಅಥವಾ ಕೈಗಾರಿಕೆಗಳು ಅವುಗಳಿಂದ ಉಂಟಾಗ್ತಕ್ಕಂತಹ ಮಲಿನತೆ ಮತ್ತು ಪೆಟ್ರೋಲಿಯಂ ಇಂಧನಗಳನ್ನು ಉರಿಸಿದಾಗ ಉಂಟಾಗ್ತಕ್ಕಂಥ ವಾಯುಮಾಲಿನ್ಯ ಇವೆಲ್ಲವೂ ಕೂಡ ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣ ಆಗುತ್ತವೆ. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಭೂಮಿಯ ಮೇಲೆ ಮಿತಿಮೀರಿದ ಜನಸಂಖ್ಯೆ ಹೆಚ್ಚಳ ಆಗ್ತಕ್ಕಂಥದ್ದು, ಹಾಗೆಯೇ ಅಸಮರ್ಪಕವಾಗಿರ್ತಕ್ಕಂತಹ ರೀತಿಯಲ್ಲಿ ಸಂಪನ್ಮೂಲಗಳ ಅತಿಯಾದ ಬಳಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಮಾನವ ತನ್ನ ಲಾಭಕ್ಕಾಗಿ ಸಂಪನ್ಮೂಲಗಳ ಅತಿಯಾದ ಬಳಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕಾಗಿ ಅವನು ಅರಣ್ಯವನ್ನು ನಾಶ ಮಾಡ್ತಕ್ಕಂಥದ್ದು ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ತಾ ಬರ್ತೀವಿ. ಅರಣ್ಯ ನಾಶ ಒಂದೇನೆ ಮಾನವನನ್ನು ಇಲ್ಲಿ ಇಡಿಯಾಗಿ ಬಹಳಷ್ಟು ದುಷ್ಪರಿಣಾಮ ಉಂಟಾಗ್ತಕ್ಕಂಥದ್ದೇ ನಮಗೆ ಅರಣ್ಯ ನಾಶದಿಂದ. ಹಾಗಾಗಿ ಇಲ್ಲಿ ಅರಣ್ಯ ನಾಶ, ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳ ಬಳಕೆ, ತ್ಯಾಜ್ಯಗಳನ್ನು ಎಲ್ಲದರಲ್ಲೇ ಭೂಮಿಗೆ ಸೇರ್ಪಡೆ ಮಾಡ್ತಕ್ಕಂಥದ್ದು, ಅಥವಾ ಕೈಗಾರಿಕೆಗಳಿಂದ ಹೊರಬರ್ತಕ್ಕಂಥ ಹೊಗೆ, ಪೆಟ್ರೋಲಿಯಂ ಉರಿಸಿದಾಗ ಬರ್ತಕ್ಕಂತಹ ಒಂದು ವಾತಾವರಣ ಇವೆಲ್ಲವೂ ಸೇರ್ಪಡೆಯಾಗಿ ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಈ ರೀತಿ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಸಮುದ್ರ ಮತ್ತು ನದಿಗಳ ನೀರು ಆವಿಯಾಗಿ ಮಣ್ಣಿನ ತೇವಾಂಶ ಕಡಿಮೆ ಆಗುತ್ತೆ. ಯಾವಾಗ ಉಷ್ಣತೆಯ ವಾತಾವರಣ, ಈಗ ಉದಾಹರಣೆಗೆ ನೀವು ಗಮನಿಸ್ಬೋದು, ಬೇಸಿಗೆಯಲ್ಲಿ ನಿಮಗೆ ಹೆಚ್ಚು ಬೆವರು ಬರುತ್ತೆ, ಚಳಿಗಾಲದಲ್ಲಿ ಬರೋದಿಲ್ಲ. ಹಾಗೆಯೇ ಇಲ್ಲಿ ಉಷ್ಣತೆ ಹೆಚ್ಚಾದಂತೆ ನೀರು ಆವಿಯಾಗಿ ಹೋಗ್ತಕ್ಕಂತಹ ಪ್ರಮಾಣ ಅಂತಕ್ಕಂತಹದ್ದು ಜಾಸ್ತಿ ಆಗುತ್ತೆ. ಆಗ ಮಣ್ಣಿನಲ್ಲಿ ತೇವಾಂಶ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಯಾವಾಗ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗುತ್ತೆ, ಸಸ್ಯಗಳು, ಜೀವಿಗಳು ಇಲ್ಲಿ ತಮಗೆ ಬೇಕಾದಂತಹ ನೀರು ದೊರೆಯದೆ ಹಾಳಾಗ್ತಕ್ಕಂತಹದ್ದು ಉಂಟು, ಅಥವಾ ಇಲ್ಲಿ ತೊಂದರೆ ಆಗ್ತಕ್ಕಂತಹ ಸಂದರ್ಭಗಳು ಅಂತಕ್ಕಂಥದ್ದು ಕಾಣುತ್ತದೆ. ಮತ್ತು ಅನೇಕ ಸಾರಿ ಸಮುದ್ರ, ಸಾಗರಗಳು ಅಲ್ಲಿ ನಾವು ವಾತಾವರಣದ ಉಷ್ಣತೆ ಹೆಚ್ಚಾದಂತೆ ಅಲ್ಲಿ ಕೆಲವೊಂದು ಬದಲಾವಣೆಗಳು ಅಂತಕ್ಕಂಥವುಗಳು ಆಗುತ್ತವೆ. ಸಮುದ್ರದ ಮೇಲೆ, ಸಮುದ್ರ ಸಾಗರದಲ್ಲಿ ಅನೇಕ ಬದಲಾವಣೆಗಳು ಅಂತಕ್ಕಂತಹವು ಉಂಟಾಗುತ್ತವೆ. ಆ ನೀರಿನ ಪ್ರಮಾಣದಲ್ಲಿ ವ್ಯತ್ಯಯ ಅಂತಕ್ಕಂಥದ್ದು ಉಂಟಾಗುತ್ತೆ. ಹೀಗಾಗಿ ಅವುಗಳ ಚಲನೆಯಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು. ಹೀಗಾಗಿ ನಾವು ಜಾಗತಿಕ ತಾಪಮಾನವನ್ನು ತಡಿಬೇಕಾಗಿರ್ತಕ್ಕಂತಹ ಒಂದು ಅನಿವಾರ್ಯತೆ ಇಲ್ಲಿದೆ. ಹಾಗಾದರೆ ಏನು ಮಾಡಬೇಕು? ಇಲ್ಲಿ ಹಸಿರುಮನೆ ಅನಿಲಗಳು ಕಡಿಮೆ ಪ್ರಮಾಣದಲ್ಲಿ ಹೋಗುವಂತೆ ಮಾಡಬೇಕು ಒಂದು, ಮತ್ತು ಅರಣ್ಯವನ್ನು ನಾವು ಹೆಚ್ಚು ಹೆಚ್ಚು ಬೆಳೆಸಬೇಕು, ಗಿಡ ಮರಗಳನ್ನು ನೆಡಬೇಕು. ಬಹುಶಃ ಇಲ್ಲಿನ ಅನೇಕ ಸಮಸ್ಯೆಗಳಿಗೆ 90% ಸಮಸ್ಯೆಗಳಿಗೆ ನಮಗೆ ಪರಿಹಾರ ಒಂದೇ ಪರಿಹಾರ ಏನು ಅಂದರೆ ನಾವು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು, ಅರಣ್ಯೀಕರಣಗೊಳಿಸಬೇಕು, ಅರಣ್ಯ ಸಂಪತ್ತನ್ನು ಹೆಚ್ಚಿಸಬೇಕು ಅಂತಕ್ಕಂತಹದ್ದು. ಮತ್ತು ಅತಿಯಾದ ಇಂಧನಗಳ ಬಳಕೆಯ ಮೇಲೆ ಹತೋಟಿಯನ್ನು ಇಡಬೇಕು, ಇಂಧನದ ಬಳಕೆಯನ್ನು ಕಡಿಮೆ ಮಾಡಬೇಕು, ಮತ್ತು ಕೆಲವು ಕ್ಲೋರೋಫ್ಲೋರೋ ಅಂತಹ ರಾಸಾಯನಿಕಗಳನ್ನು, ಕ್ಲೋರೋಫ್ಲೋರೋಕಾರ್ಬನ್ ಅಂತಹ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು, ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಯಾಕೆಂದರೆ ಇವು ಕೇವಲ ಸರ್ಕಾರದ ಹಂತದಲ್ಲಿ ಅಥವಾ ಯಾವುದೋ ಸಂಘಟನೆಯ ಹಂತದಲ್ಲಿ ನಡೀತಕ್ಕಂಥದ್ದಲ್ಲ. ಇವೆಲ್ಲವುಗಳಲ್ಲಿ ನಮ್ಮ ಸಾಮಾನ್ಯ ಮಾನವನ ಒಂದು ಪಾತ್ರ ಕೂಡ ಇಲ್ಲಿ ಮುಖ್ಯವಾಗುತ್ತದೆ. ಹಾಗಾಗಿ ವನಮಹೋತ್ಸವ, ಗಿಡಮರಗಳನ್ನು ನೆಡ್ತಕ್ಕಂಥದ್ದು ಕೇವಲ ಸರ್ಕಾರದ ಒಂದು ಕಾರ್ಯಕ್ರಮ ಆಗಬಾರ್ದು. ಅದಷ್ಟೇ ಆದರೆ ಪ್ರಯೋಜನ ಆಗುವುದಿಲ್ಲ.
ಬದಲಾಗಿ ಮಾನವರಾದ ನಮ್ಮೆಲ್ಲರ ಜವಾಬ್ದಾರಿ ಇದಾಗಿರ್ತದೆ. ಸಾಧ್ಯವಾದ ಮಟ್ಟಿಗೆ ನಾವು ಗಿಡ ಮರಗಳನ್ನು ನೆಡುವುದರ ಕಡೆಗೆ, ಬೆಳೆಸುವುದರ ಕಡೆಗೆ ನಮ್ಮ ಗಮನವನ್ನು ಕೊಡಬೇಕಾಗುತ್ತೆ. ಹಾಗೆ ಮಾಡೋದ್ರಿಂದ ಇಲ್ಲಿ ಅನೇಕ ಬದಲಾವಣೆಗಳು, ಬೆಳವಣಿಗೆಗಳು ಸಂಭವಿಸಿ ಜಾಗತಿಕ ತಾಪಮಾನದ ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದು. ಹಾಗೆ ಇಲ್ಲಿ ಜಾಗತಿಕ ತಾಪಮಾನದ ಒಂದು ಸನ್ನಿವೇಶ, ಒಂದು ವಿದ್ಯಮಾನ ಅಂತಕ್ಕಂಥದ್ದು ಈ ರೂಪದಲ್ಲಿ ಅದಕ್ಕೊಂದು ಪರಿಹಾರ ಅಂತಕ್ಕಂಥದ್ದು ಇದೆ. ನಂತರ ಎರಡನೆಯದು ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಅಂತಕ್ಕಂಥದ್ದು. ಈ ಹಸಿರು ಮನೆ ಪರಿಣಾಮ ಅಂತಕ್ಕಂತಹ ಪದವನ್ನು ಜೋಸೆಫ್ ಫ್ಯೂರಿಯರ್ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಪದವನ್ನು ಪರಿಚಯ ಮಾಡ್ತಾರೆ. ಅವ್ರ ಪ್ರಕಾರ ಹಸಿರು ಮನೆ ಪರಿಣಾಮ ಅಂತಕ್ಕಂಥದ್ದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ವಿದ್ಯಮಾನ. ಪರಿಸರಕ್ಕೆ ಸಂಬಂಧಪಟ್ಟಂತೆ ಇದೊಂದು ಗಂಭೀರವಾಗಿರ್ತಕ್ಕಂತಹ ವಿದ್ಯಮಾನ. ಇದನ್ನು ಭೂಜ್ವರ ಅಂತ ಕೂಡ ಕರೀತಾರೆ. ಭೂಮಿಗೆ ಜ್ವರ ಬರ್ತಕ್ಕಂಥದ್ದು. ಈಗ ಒಬ್ಬ ಮನುಷ್ಯ ದಿನನಿತ್ಯದ ಒಂದು ಬದುಕಿನಂತಲ್ಲದೆ ಅವನಿಗೆ ಜ್ವರ ಬಂದಾಗ ಏನಾಗುತ್ತೆ, ಅವನ ದೇಹದಲ್ಲಿ ಉಷ್ಣ ಜಾಸ್ತಿ ಆಗುತ್ತೆ ಅಥವಾ ಅವನಿಗೆ ಸುಸ್ತು ಜಾಸ್ತಿ ಆಗುತ್ತೆ, ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ. ಅಂತೆಯೇ ಭೂಮಿಯ ಒಂದು ವಾತಾವರಣದಲ್ಲಿ ಭೂಜ್ವರ ಬಂದಾಗ, ಭೂಮಿಯ ಶಾಖ ಉಷ್ಣತೆ ಹೆಚ್ಚಾದಾಗ ಅಲ್ಲಿ ಅನೇಕ ಬದಲಾವಣೆಗಳು ಅಂತಕ್ಕಂಥವುಗಳು ಸಂಭವಿಸುತ್ತವೆ. ಬಹುಶಃ ಈ ಒಂದು ಭೂಜ್ವರ ಅಂತಕ್ಕಂಥದ್ದು ಇದು ಮಾನವ ನಿರ್ಮಿತವಾದಂತಹ ಒಂದು ಗಂಡಾಂತರ. ಹಸಿರು ಮನೆ ಪರಿಣಾಮದಲ್ಲಿ ನಾವು ನೋಡ್ತಕ್ಕಂಥದ್ದು ಇದೊಂದು ಬಗೆಯ ಭೂಜ್ವರ. ಇದು ಮಾನವ ಸ್ವತಃ ನಿರ್ಮಿತವಾದಂತಹ ಒಂದು ಗಂಡಾಂತರ. ಇದರಿಂದ ಇಲ್ಲಿ ಏನು ಸಮಸ್ಯೆಗಳು ಕಂಡು ಬರ್ತವೆ? ಇದಕ್ಕೆ ಬಹಳ ಪ್ರಮುಖವಾಗಿ ಅರಣ್ಯ ನಾಶವೇ ಈ ಹಸಿರು ಮನೆ ಪರಿಣಾಮಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿದೆ. ಸೊ ಇಲ್ಲಿ ಹಸಿರು ಮನೆ ಪರಿಣಾಮ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರಿಕ್ ಆಕ್ಸೈಡ್ ಮುಂತಾದವುಗಳಿಂದ ಭೂಮಿಯ ಉಷ್ಣತೆ ಜಾಸ್ತಿ ಆಗುತ್ತದೆ. ಇದನ್ನು ಹಸಿರು ಮನೆ ಪರಿಣಾಮ ಅಂತ ಹೇಳಿ ಕರೆಯಲಾಗುತ್ತೆ. ನೋಡಿ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರಿಕ್ ಆಕ್ಸೈಡ್ ಇವುಗಳ ಹೆಚ್ಚು ಬಳಕೆಯಿಂದ ಭೂಮಿಯಲ್ಲಿ ಉಷ್ಣತೆಯ ವಾತಾವರಣ ಹೆಚ್ಚಾಗುತ್ತೆ. ಇದನ್ನು ಜೋಸೆಫ್ ಫ್ಯೂರಿಯರ್ ಅವರು ಹಸಿರು ಮನೆ ಪರಿಣಾಮ ಅಂಥೇಳಿ ಕರೀತಾರೆ, ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ ಕರೀತಾರೆ. ಸೊ ಈ ಥರದ ಒಂದು ಹಸಿರು ಮನೆ ಪರಿಣಾಮದಿಂದ ಏನಾಗುತ್ತೆ, ಭೂಮಿಯಲ್ಲಿ ಉಷ್ಣತೆಯ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ಹಾಗಾಗಿ ಇಲ್ಲಿ ಜೋಸೆಫ್ ಫ್ಯೂರಿಯರ್ ಅವರು ಈ ಹಸಿರು ಮನೆ ಪರಿಣಾಮದಿಂದ ಉಂಟಾಗ್ತಕ್ಕಂತಹ ಅನೇಕ ದುಷ್ಪರಿಣಾಮಗಳ ಬಗ್ಗೆ ಅವರೊಂದು ಮನವರಿಕೆಯನ್ನು ಮಾಡಿಕೊಡ್ತಾರೆ, ಜಗತ್ತಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಹಾಗಾಗಿ ಅಲ್ಲಿ ಆ ಎಚ್ಚರಿಕೆಯನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಈ ಥರದ ಸಂದರ್ಭಗಳು ಇಲ್ಲಿ ನಮಗೆ ಬಹಳ ಮುಖ್ಯ. ಅದಲ್ಲದೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಿದಾಗ ಏನಾಗುತ್ತೆ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಅಂತಕ್ಕಂಥದ್ದು ನಡೆಯುತ್ತೆ. ಹಾಗೆಯೇ ಇಲ್ಲಿ ಭೂಮಿಯ ನೀರು, ಸಮುದ್ರದ ನೀರು ಆವಿಯಾಗಿ ಹೋಗುತ್ತೆ. ಭೂಮೇಲಿನ ಭಾಗ ಅಂತಕ್ಕಂತಹದ್ದು ಬಿಸಿ ಆಗ್ತಾ ಹೋಗುತ್ತೆ. ಇಂತಹ ಕ್ರಿಯೆಗಳಿಗೆ ಇಲ್ಲಿ ಸೂರ್ಯನ ಬೆಳಕು ಕೂಡ ಕಾರಣವಾಗಿ ಅದೇ ಶಾಖ ಆಕಾಶವನ್ನು ಕೂಡ ತಲುಪುತ್ತದೆ. ಆಗ ಭೂಮಿಗೆ ಅತಿ ನೇರಳೆ ಕಿರಣಗಳ ರೂಪದಲ್ಲಿ ಉಷ್ಣ ಎನ್ನುವುದು ಪ್ರವೇಶವನ್ನು ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಅತಿನೇರ ಕಿರಣಗಳನ್ನು ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ಹೊರಗೆ ಬಿಡುವುದಿಲ್ಲ. ಇದರಿಂದ ಈ ಪ್ರಕ್ರಿಯೆಯಿಂದ ಭೂಮಿಯ ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಹೀಗೆ ಹೆಚ್ಚಾಗೋದ್ರಿಂದ ಹಸಿರು ಮನೆ ಪರಿಣಾಮದಿಂದ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಹೋದಂತೆ ಏನಾಗುತ್ತೆ, ಈ ಪರಿಸರದ ವ್ಯವಸ್ಥೆಗೆ ಹೊಂದಿಕೊಂಡು ಬದುಕ್ತಾ ಇರ್ತಕ್ಕಂತಹ ಜೀವಿಗಳ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುತ್ತದೆ ಮತ್ತು ಮಳೆಯ ಪ್ರಮಾಣದಲ್ಲಿ ವ್ಯತ್ಯಯ ಅಥವಾ ವ್ಯತ್ಯಾಸಗಳು ಉಂಟಾಗುತ್ತದೆ. ಅಂದರೆ ಇಲ್ಲಿ ಸಮುದ್ರದ ನೀರಿನ ಮಟ್ಟದಲ್ಲಿ ವ್ಯತ್ಯಾಸಗಳಾಗುತ್ತೆ, ನದಿ ನೀರಿನ ಮಟ್ಟದಲ್ಲಿ ವ್ಯತ್ಯಾಸಗಳಾಗುತ್ತೆ. ಇಲ್ಲಿ ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಈ ಥರದ ಗಂಭೀರವಾಗಿರ್ತಕ್ಕಂತಹ ವ್ಯತ್ಯಾಸಗಳಿಂದ ಮಾನವನ ಜೀವನ ಅಂತಕ್ಕಂಥದ್ದು ಸಂಕಷ್ಟಕ್ಕೆ ಒಳಗಾಗುತ್ತೆ. ಹೀಗಾಗಿ ಯಾವಾಗ ಭೂಮಿಯ ಉಷ್ಣತೆಯ ಪ್ರಮಾಣ ಅಂತಕ್ಕಂಥದ್ದು
ಹೆಚ್ಚಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇಲ್ಲಿನ ವಾತಾವರಣ ಹದಗೆಡುತ್ತದೆ, ಜೀವಿಗಳಿಗೆ ಬದುಕ್ತಕ್ಕಂತಹದ್ದು ಕಷ್ಟ ಆಗುತ್ತೆ. ಈ ರೂಪದ ಬದಲಾವಣೆಗಳು ಆಗ್ತವೆ. ಸಾಮಾನ್ಯವಾಗಿ ನಾವು ಕರ್ನಾಟಕದಲ್ಲಿರ್ತಕ್ಕಂಥ ನಾವು ಕೇಳ್ತೀವಿ, ಬಳ್ಳಾರಿ ತುಂಬ ಬಿಸಿಲು. ಬೇಸಿಗೆ ಕಾಲದಲ್ಲಿ ಬಳ್ಳಾರಿ ಭಾಗದಲ್ಲಿ ಆಫೀಸ್ಗಳೆಲ್ಲ ಬೆಳಗ್ಗೆ 8 ಗಂಟೆಗೆ ಆರಂಭವಾಗಿ 2 ಗಂಟೆಗೆ ಕ್ಲೋಸ್ ಆಗ್ತವೆ. ಯಾಕೆ ಅಂದರೆ ಆ ಮಧ್ಯಾಹ್ನದ ನಂತರದ ಬಿಸಿಲಿನಲ್ಲಿ ಅವರು ಕೆಲಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಭೂಮಿಯ ಒಂದು ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋದರೆ ಮಾನವ ಸಹಜವಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಅವನು ಬಹಳ ಬೇಗ ಆಯಾಸಕ್ಕೆ ಒಳಗಾಗ್ತಾನೆ. ತನ್ನ ದಿನನಿತ್ಯದ ಕೆಲಸಗಳನ್ನು ಮಾಡೋದಕ್ಕೆ ಅವನಿಗೆ ಸರಿಯಾಗಿ ಆಗೋದಿಲ್ಲ, ಕಷ್ಟ ಆಗುತ್ತೆ. ಹೀಗಾಗಿ ಇಲ್ಲಿ ಮಾನವನ ಜೀವನ ಅಂತಕ್ಕಂಥದ್ದು ಸಂಕಷ್ಟಕ್ಕೆ ತೊಡಗ್ತಕ್ಕಂಥದ್ದನ್ನು, ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಹಾಗಾದರೆ ಹೇಗೆ, ಏನು ಮಾಡಬಹುದು? ಹಸಿರು ಮನೆ ಪರಿಣಾಮದ ಒಂದು ನಿಯಂತ್ರಣವನ್ನು ನಾವು ಹೇಗೆ ಮಾಡಬಹುದು? ಇದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳು ಏನಿವೆ ಅನ್ನೋದನ್ನು ಗಮನಿಸಿದ್ರೆ, ಹಸಿರು ಮನೆ ಅನಿಲಗಳನ್ನು ಹೀರಿಕೊಳ್ಳುವಂತಹ ಅರಣ್ಯಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಥವಾ ಸಸ್ಯಗಳನ್ನು ಇಲ್ಲಿ ಬೆಳೆಸಬೇಕು. ನಾವು ಕೆಲವು ಸಂದರ್ಭದಲ್ಲಿ ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡ್ತಾ ಇದ್ದೀವಿ. ವಾಹನಗಳು ಹೊರಹಾಕ್ತಕ್ಕಂಥ ಶಬ್ದವನ್ನು ಹೀರಿಕೊಳ್ಳುವಂತಹ ಸಸ್ಯಗಳನ್ನು ಬೆಳೆಸಬೇಕು. ರಸ್ತೆಯ 2 ಬದಿಗಳಲ್ಲಿ ಕೆಲವು ಸಸ್ಯಗಳು ವಾಹನದ ಶಬ್ದಗಳನ್ನು ಹೀರಿಕೊಳ್ಳುತ್ತವೆ, ಶಬ್ದದ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತವೆ. ಅದೇ ತರಹ ಇಲ್ಲಿ ಹಸಿರು ಮನೆ ಅನಿಲಗಳನ್ನು ಹೀರಿಕೊಳ್ತಕ್ಕಂತಹ ಅರಣ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಆ ಒಂದು ಶಬ್ದ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಮಲಿನತೆ ಆಗಿರ್ಬೋದು, ಅದನ್ನು ಹೊರಹಾಕದಂತೆ ತನ್ನಲ್ಲಿ ಅಳವಡಿಸ್ಕೊಳ್ತಕ್ಕಂತಹ ಒಂದು ಸಸ್ಯಗಳನ್ನು, ಅರಣ್ಯವನ್ನು ಅಭಿವೃದ್ಧಿಪಡಿಸಬೇಕು. ಮತ್ತು ಸಮುದ್ರಗಳ ತಾಪಮಾನ ಏರುವಿಕೆ, ಅಲ್ಲಿ ಸಂಭವಿಸಬಹುದಾದಂಥ ಆಪತ್ತು, ಇವುಗಳ ಬಗ್ಗೆ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರ ಮಟ್ಟದ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ಇವು ಹೆಚ್ಚು ಗಂಭೀರವಾಗಿರ್ತಕ್ಕಂತಹ ಅಪಾಯವನ್ನು ಉಂಟು ಮಾಡ್ತಕ್ಕಂಥವುಗಳು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜಿತ ರೀತಿಯಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೆಯೇ ಯೋಜನಾಬದ್ಧ ಜಲ ಮತ್ತು ಕೃಷಿ ನಿರ್ವಹಣಾ ನೀತಿಯನ್ನು ಅಳವಡಿಸ್ಕೊಳ್ಬೇಕು. ನೀರಿನ ಬಳಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು, ಕೃಷಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು, ಅದಕ್ಕೊಂದು ಯೋಜಿತ ರೀತಿಯಲ್ಲಿ ಒಂದು ಪ್ಲ್ಯಾನ್ ಮಾಡಬೇಕು. ಆ ಯೋಜಿತ ರೀತಿಯಲ್ಲಿ ನಿರ್ವಹಣೆ ಮಾಡಿದಾಗ ನಾವು ಅತ್ಯಂತ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಗಳನ್ನು ಬೆಳೆಯೋದಕ್ಕೆ ಅನುಕೂಲ ಆಗುವಂತಹ ಒಂದು ವಾತಾವರಣವನ್ನು ನಿರ್ಮಿಸಿಕೊಳ್ಬೋದು. ಈ ತರಹ ಹಸಿರು ಮನೆಯ ಪರಿಣಾಮಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ನಾವಿಲ್ಲಿ ನೋಡ್ತೀವಿ. ಜೋಸೆಫ್ ಫ್ಯೂರಿಯರ್ ಅವರು ಈ ಒಂದು ಪದವನ್ನು ಮೊದಲು ಬಳಸ್ತಾರೆ. ನಂತರ ಓಝೋನ್ ಪದರದ ನಾಶ, ಓಝೋನ್ ಡಿಪ್ಲಿಕೇಶನ್. ಓಝೋನ್ ಪದರದ ನಾಶ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಕೇಳ್ತಕ್ಕಂತಹ ಒಂದು ಪದ. ಇಲ್ಲಿ ಮುಖ್ಯವಾಗಿ 1982ರಲ್ಲಿ ಓಝೋನ್ ಪದರದಲ್ಲಿ, ಅಂಟಾರ್ಟಿಕ್ ಭೂಖಂಡದ ಮೇಲಿರುವ ಓಝೋನ್ ಪದರದಲ್ಲಿ 1982ರಲ್ಲಿ ಅಂಟಾರ್ಟಿಕ್ ಭೂಖಂಡದ ಮೇಲಿರುವ ಓಝೋನ್ ಪದರದಲ್ಲಿ ಒಂದು ರಂಧ್ರ ಆಗಿರ್ತಕ್ಕಂತಹದನ್ನು ಫಾರ್ಮನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಗುರುತಿಸ್ತಾರೆ. ಫಾರ್ಮನ್ 1982ರಲ್ಲಿ ಅಂಟಾರ್ಟಿಕ್ ಭೂಖಂಡದ ಮೇಲಿನ ಓಝೋನ್ ಪದರದಲ್ಲಿ ಒಂದು ರಂಧ್ರ ಆಗಿರ್ತಕ್ಕಂತಹದ್ದನ್ನು ಫಾರ್ಮನ್ ಅಂತಕ್ಕಂತಹ ವ್ಯಕ್ತಿ ಇಲ್ಲಿ ಗುರುತಿಸ್ತಾನೆ. ಫಾರ್ಮನ್ ಅಂತಕ್ಕಂತಹ ವ್ಯಕ್ತಿ ಮೊದಲು ಗುರುತಿಸ್ತಾರೆ. ಗುರುತಿಸ್ಬಿಟ್ಟು ಅಲ್ಲಿ ಅವರು ನೋಡ್ತಾರೆ, ಅಧ್ಯಯನ ಮಾಡ್ತಾರೆ. ನೈಸರ್ಗಿಕ ಸಹಜವಾದಂತಹ ಓಝೋನ್ ಪದರದಲ್ಲಿ ರಂಧ್ರ ಆಗಿರ್ತಕ್ಕಂತಹದ್ದು. ಈ ಥರದ ರಂಧ್ರ ಆದಾಗ ಏನಾಗುತ್ತೆ, ಸೂರ್ಯನ ಅತಿ ನೇರಳೆ ಕಿರಣಗಳು ಭೂಮಿಯನ್ನು ನೇರವಾಗಿ ತಲುಪುತ್ತವೆ, ಮಾನವನ ಮೇಲೆ ನೇರವಾಗಿ ಬೀಳುತ್ತವೆ. ಹಾಗಾದರೆ ಓಝೋನ್ ಪದರದ ಕೆಲಸ ಏನು? ಸೂರ್ಯನಿಂದ ಹೊರಸೂಸ್ತಕ್ಕಂತಹ ಅತಿ ನೇರಳೆ ಕಿರಣಗಳು ಮತ್ತು ಭೂಮಿಯ ಮಧ್ಯದಲ್ಲಿ ಈ ಒಂದು ಪದರ ಇದೆ, ಓಝೋನ್ ಪದರ ಇದೆ. ಆ ಓಝೋನ್ ಪದರದ ಕೆಲಸ ಏನು? ಸೂರ್ಯನಿಂದ ಬರ್ತಕ್ಕಂಥ ಅತಿ ನೇರಳೆ ಕಿರಣಗಳು ಭೂಮಿಯನ್ನು ತಲುಪತಕ್ಕಂಥದ್ದನ್ನು ತಡೀತಕ್ಕಂತಹದ್ದು, ಅಥವಾ ಅದರಲ್ಲಿ ಕೆಲವೊಂದು
ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು. ಯಾವಾಗ ಇಲ್ಲಿ ಓಝೋನ್ ಪದರದಲ್ಲಿ ರಂಧ್ರವಾಯಿತು, ರಂಧ್ರ ವಿಸ್ತಾರವಾಗ್ತಾ ಬಂತು, ಆಗ ಆ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಏನು ಕರಿತೀವಿ, ಅತಿ ನೇರಳೆ ಕಿರಣಗಳು ನೇರವಾಗಿ ಭೂಮಿಯನ್ನು ಪ್ರವೇಶಿಸ್ತವೆ, ನೇರವಾಗಿ ಮಾನವನನ್ನು ತಾಗುತ್ತವೆ. ಇದರಿಂದಾಗಿ ಅನೇಕ ಅವಘಡಗಳು ಸಂಭವಿಸುತ್ತವೆ ಎನ್ನುವ ಅಂಶವನ್ನು ನಾವಿಲ್ಲಿ ಕಾಣ್ಬೋದಾಗುತ್ತೆ. ಹಾಗಾದರೆ ಅತಿ ನೇರಳೆ ಕಿರಣಗಳು ನೇರವಾಗಿ ಮಾನವನನ್ನು ತಲುಪ್ತಕ್ಕಂಥದ್ದು ಅಪಾಯಕಾರಿ. ಆದರೆ ಅಂತಹ ಸಂದರ್ಭಗಳು ಇಲ್ಲಿ ಕಂಡುಬರ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಅದಕ್ಕೆ ಪೂರಕವಾಗಿ ಏನು ಕಾರಣಗಳಿದ್ದಾವೆ? ಈ ಥರದ ಅತಿ ನೇರಳೆ ಕಿರಣಗಳನ್ನು ಹಾಳು ಮಾಡುವಂತಹ ಆ ಒಂದು ರಂಧ್ರಗಳು ಯಾಕೆ ಇಲ್ಲಿ ಉಂಟಾಗುತ್ತವೆ, ಓಝೋನ್ ಪದರದಲ್ಲಿ ರಂಧ್ರಗಳು ಯಾಕೆ ಉಂಟಾಗ್ತವೆ ಅನ್ನೋವಂಥದ್ದನ್ನು ಗಮನಿಸೋದಾದರೆ, ಇಲ್ಲಿ ನಾವು ಬಳಕೆ ಮಾಡ್ತಕ್ಕಂತಹ ದಿನನಿತ್ಯ ಬಳಕೆಯ ರೆಫ್ರಿಜಿರೇಟರ್ಸ್ ಆಗಿರ್ಬೋದು, ಫ್ರಿಜ್ ಅಂತ ಕರಿತೀರಲ್ಲ, ಹಾಗೆಯೇ ಹವಾನಿಯಂತ್ರಕಗಳು AC ಅಂತ ಏನು ಕರಿತೀವಿ, ಏರ್ ಕಂಡೀಷನರ್ ಅಂತ ಏನು ಕರಿತೀವಿ, ಅವುಗಳಲ್ಲಿ ಬಳಸ್ತಕ್ಕಂತಹ ಕ್ಲೋರೋ ಕಾರ್ಬನ್ಗಳು ಮತ್ತು ಲೋಹ ರಕ್ಷಕ ಬುಲೆಟ್ ಪ್ರೂಫ್ ಅಂತ ಏನು ಕರಿತೀವಲ್ಲ ಅಂತಹವುಗಳಲ್ಲಿ ಬಳಕೆ ಆಗ್ತಕ್ಕಂತಹ ಹಾಲೋನ್ ಮತ್ತು ಮೀಥೇನ್, ಇವುಗಳಲ್ಲಿ ಕ್ಲೋರೋಫ್ಲೋರೋಫಾರ್ಮಾ ಮತ್ತು ಸಾರಜನಕದ ಆಕ್ಸೈಡ್ಗಳು, ಮೀಥೇನ್ ಬ್ರೋಮೈಡ್ ಮುಂತಾದವುಗಳು ಈ ಒಂದು ಓಝೋನ್ ಪದರಕ್ಕೆ ಹಾನಿಯನ್ನು ಉಂಟು ಮಾಡುತ್ತವೆ. ಫ್ರಿಜ್ ಆಗಿರ್ಬೋದು, AC ಆಗಿರ್ಬೋದು ಅಂತಹವುಗಳು, ಅಥವಾ ಲೋಹರಕ್ಷಕ ವರ್ಣಗಳಾಗಿರ್ಬೋದು, ಅವೆಲ್ಲವುಗಳಲ್ಲಿ ಬಳಕೆ ಆಗ್ತಕ್ಕಂತಹ ಕ್ಲೋರೋಫ್ಲೋರೋಕಾರ್ಬನ್ಗಳು, ಸಾರಜನಕದ ಆಕ್ಸೈಡ್ಗಳು, ಮೀಥೇನ್ ಬ್ರೋಮೈಡ್, ಈ ಒಂದು ಅನಿಲಗಳು ಆ ಒಂದು ಪದರಕ್ಕೆ ಹಾನಿಯನ್ನು ಉಂಟು ಮಾಡಿವೆ. ಅವುಗಳ ಹೆಚ್ಚಿನ ಬಿಡುಗಡೆಯಿಂದ, ಬಳಕೆಯಿಂದ ಅಲ್ಲಿ ಸಹಜವಾಗಿ ಆ ಒಂದು ಓಝೋನ್ ಪದರದಲ್ಲಿ ರಂಧ್ರಗಳಾಗಿದೆ. ಈ ರಂಧ್ರದ ಮೂಲಕ ಬರ್ತಕ್ಕಂಥ ಅತಿನೇರಳೆ ಕಿರಣಗಳ ಪ್ರವೇಶದಿಂದ ಏನಾಗ್ತಾ ಇದೆ, ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಇಡೀ ಜೀವ ಸಂಕುಲಕ್ಕೆ ಅದರಿಂದ ಧಕ್ಕೆ ಆಗ್ತಾ ಇದೆ. ಜೊತೆಗೆ ಅತಿ ನೇರಳೆ ಕಿರಣಗಳು ಮಾನವನ ಚರ್ಮದ ಮೇಲೆ ನೇರವಾಗಿ ಬೀಳೋದ್ರಿಂದ ಚರ್ಮದ ಕ್ಯಾನ್ಸರ್ಗೆ ಇಲ್ಲಿ ಕಾರಣ ಆಗುತ್ತದೆ. ಹಾಗೆಯೇ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ದುರ್ಬಲವಾಗುತ್ತದೆ. ಸರ್ಪಸುತ್ತು, ಕಣ್ಣಿನ ದೃಷ್ಟಿ, ಇವುಗಳ ಸಮಸ್ಯೆಗಳು ವ್ಯಾಪಕವಾಗಿ ಹೆಚ್ಚಾಗುತ್ತಾ ಹೋಗುವಂತಹದನ್ನು ನಾವಲ್ಲಿ ನೋಡ್ತೀವಿ. ಈ ತರಹದ ಕೆಲವು ಬದಲಾವಣೆಗಳು, ಕೆಲವು ಬೆಳವಣಿಗೆಗಳು ಈ ಒಂದು ಓಝೋನ್ ಪದರದ ನಾಶಕ್ಕೆ ಕಾರಣ ಆಗ್ತಾ ಇವೆ. ಹಾಗಾಗಿ ಇಲ್ಲಿ ಏನು ಮಾಡಬೇಕಾಗಿದೆ, ಓಝೋನ್ ಪದರದ ರಂಧ್ರಗಳು ಹೆಚ್ಚು ಆಗದಂತೆ ತಡಿಬೇಕಾದಂತಹ ಪ್ರಯತ್ನಗಳು ಇಲ್ಲಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ವಿಶ್ವ ಓಝೋನ್ ದಿನಾಚರಣೆ ಅಂಥೇಳಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ವಿಶ್ವ ಓಝೋನ್ ದಿನ ಅಂಥೇಳಿ ಆಚರಣೆ ಮಾಡಲಾಗ್ತದೆ. ಹಾಗೆ ಮಾಡೋದಕ್ಕೆ ಮತ್ತು ಅಂತಹ ರಾಸಾಯನಿಕಗಳ ಬಳಕೆಯನ್ನು ನಿಷೇಧಿಸೋಕ್ಕೆ ಮಾಂಟ್ರಿಯಲ್ ಒಡಂಬಡಿಕೆ ಎನ್ನುವ ಒಪ್ಪಂದವನ್ನು ಅನೇಕ ರಾಷ್ಟ್ರಗಳು ಮಾಡಿಕೊಂಡಿವೆ. ಆ ಒಪ್ಪಂದಕ್ಕೆ ಸಹಿ ಹಾಕಿವೆ ಮತ್ತು ಆ ಮೂಲಕ ಜನಸಾಮಾನ್ಯರಿಗೆ ಓಝೋನ್ ರಂಧ್ರದ ಇಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳನ್ನು, ತೊಂದರೆಗಳನ್ನು ತಿಳಿಸುವಂತಹ ಒಂದು ಪ್ರಯತ್ನಗಳು ಕೂಡ ಇಲ್ಲಿ ನಡೆದಿದೆ. ಬಹಳ ಮುಖ್ಯವಾಗಿ ಅತಿನೇರಳೆ ಕಿರಣಗಳು ಮಾನವನನ್ನು ನೇರವಾಗಿ ಪ್ರವೇಶಿಸೋದ್ರಿಂದ ಚರ್ಮದ ಕ್ಯಾನ್ಸರ್ನಂತಹ ಕಾಯಿಲೆಗಳು, ಚರ್ಮದ ರೋಗಗಳು, ಸರ್ಪಸುತ್ತು, ಈ ಥರದ ವಿಭಿನ್ನ ಬಗೆಯ ಕಾಯಿಲೆಗಳು ಇಲ್ಲಿ ಹೆಚ್ಚಾಗೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇದೆ. ಆ ಕಾರಣಕ್ಕಾಗಿ ಇದು ಒಂದು ರಾಷ್ಟ್ರವ್ಯಾಪಿ ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆ ಆಗಿರೋದ್ರಿಂದ ಸೆಪ್ಟೆಂಬರ್ 16ರಂದು ವಿಶ್ವ ಓಝೋನ್ ದಿನಾಚರಣೆ ಅಂತೇಳಿ ಆಚರಿಸಲಾಗ್ತಾ ಇದೆ. ಆ ದಿನ ಸಾಧ್ಯವಾದ ಮಟ್ಟಿಗೆ ಭೂಮಿಯ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನು ತಡೀತಕ್ಕಂತಹ ಅನೇಕ ಪ್ರಯತ್ನಗಳು ಇಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ನಾವಲ್ಲಿ ಗಮನಿಸ್ತೀವಿ. ಸೊ ಇದು ನಾವು ಓಝೋನ್ ಪದರದ ನಾಶಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಇಲ್ಲಿ ನೋಡ್ತೀವಿ. ಮತ್ತೊಂದು ಆಮ್ಲ ಮಳೆ, ಆ್ಯಸಿಡ್ ರೈನ್ ಅಂತಕ್ಕಂಥ, ಸಾಮಾನ್ಯವಾಗಿ ಮಳೆ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೇಳಿದ್ದೀವಿ. ಆದರೆ ಇಲ್ಲಿರ್ತಕ್ಕಂಥದ್ದು ಆಮ್ಲ ಮಳೆ. ಯಾವ ಸಂದರ್ಭದಲ್ಲಿ ಹೇಗೆ ಆಮ್ಲ ಮಳೆ ಇಲ್ಲಿ ಕಾಣ್ತದೆ, ಹೇಗದು ಉಂಟಾಗುತ್ತದೆ?
ಕೈಗಾರಿಕೆಗಳು ಮತ್ತು ವಾಹನಗಳಿಂದ ಗಂಧಕ ಮತ್ತು ಸಾರಜನಕದ ಆಕ್ಸೈಡ್ಗಳು ವಿಸರ್ಜನೆಯಾಗುತ್ತವೆ. ಕೈಗಾರಿಕೆಗಳು ನಡೀತಾ ಇದ್ದಾಗ ವಾಹನಗಳಿಂದ ಗಂಧಕ ಮತ್ತು ಸಾರಜನಕದ ಡೈಆಕ್ಸೈಡ್ಗಳು ವಿಸರ್ಜನೆಯಾಗುತ್ತವೆ. ಹಾಗೆ ವಿಸರ್ಜನೆಯಾದಂತಹವುಗಳು ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಕಾಲ ಉಳಿದುಕೊಳ್ತವೆ. ಹಾಗೆ ಉಳ್ಕೊಳ್ತಕ್ಕಂತಹ ಕಾರಣದಿಂದಾಗಿ ಅಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತದೆ. ಆ ರಾಸಾಯನಿಕ ಕ್ರಿಯೆಗಳ ಮೂಲಕ ಗಂಧಕಾಮ್ಲ ಮತ್ತು ನೈಟ್ರಿಕ್ ಆಮ್ಲಗಳಾಗಿ ಗುಂಪುಗಳಾಗುತ್ತವೆ. ವಾತಾವರಣದ ತೇವಾಂಶದೊಡನೆ ಕೂಡಿದಾಗ ಅದು ಆಮ್ಲ ಮಳೆಯಾಗಿ ಆಮ್ಲ ಹನಿಯಾಗಿ ರೂಪುಗೊಳ್ಳುತ್ತದೆ. ನೋಡಿ, ಇನ್ನೊಂದ್ಸರಿ ಗಮನಿಸೋಣ. ರಾಸಾಯನಿಕ ಪ್ರತಿಕ್ರಿಯೆಗಳ ಮೂಲಕ ಗಂಧಕಾಮ್ಲ ಮತ್ತು ನೈಟ್ರಿಕ್ ಆಮ್ಲವಾಗಿ ಗುಂಪುಗೊಳ್ಳುತ್ತವೆ ಅಥವಾ ಒಟ್ಟಾಗುತ್ತವೆ. ಇಲ್ಲಿ ಗಂಧಕ ಮತ್ತು ಸಾರಜನಕದ ಡೈಆಕ್ಸೈಡ್ಗಳು ಇವುಗಳು ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶದೊಡನೆ ಸೇರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಗ ಆಮ್ಲದ ಹನಿಗಳು ಉಂಟಾಗುತ್ತದೆ. ಅದನ್ನು ಆಮ್ಲ ಮಳೆ ಅಂಥೇಳಿ ಕರೆಯಲಾಗುತ್ತೆ. ಈ ಥರ ನೀರಿನ ಮಳೆಗೆ ಬದಲಾಗಿ ಆಮ್ಲದ ಮಳೆ ಆಗ್ತಕ್ಕಂಥದ್ದು. ಅದರಿಂದ ಏನಾಗುತ್ತೆ, ಸಾಮಾನ್ಯವಾಗಿ ಆಮ್ಲ ಮಳೆ ಭೂಮಿಗೆ ಬಿದ್ದಾಗ ಅದರ pH ಗುಣ, ಅದೊಂದು ವೈಜ್ಞಾನಿಕವಾಗಿ ಬಳಸ್ತಕ್ಕಂಥ ಪದ pH ಅಂತಕ್ಕಂಥದ್ದು. pH ಗುಣ 5.6ಕ್ಕಿಂತ ಕಡಿಮೆ ಇದ್ದಲ್ಲಿ ಅಂತಹ ಮಳೆಯನ್ನು ಆಮ್ಲ ಮಳೆ ಅಂಥೇಳಿ ಕರೀತಾರೆ. ಅದಕ್ಕಿಂತ ಜಾಸ್ತಿ ಆಗಿದ್ದಲ್ಲಿ ಅದು ಸಾಧಾರಣವಾಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂತಹ ಮಳೆ ಆಗುತ್ತದೆ. ಇಂತಹ ಒಂದು ಆಮ್ಲ ಮಳೆಯನ್ನು ತಡಿತಕ್ಕಂತಹ ಪ್ರಯತ್ನಗಳು ಇಲ್ಲಿ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗುತ್ತವೆ ಎನ್ನುವ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಈ ಥರದ ಸಂದರ್ಭದಲ್ಲಿ ಇಲ್ಲಿ ಏನೆಲ್ಲ ಬೆಳವಣಿಗೆಗಳು, ಏನೆಲ್ಲ ಬದಲಾವಣೆಗಳು ಉಂಟಾಗುತ್ತವೆ ಎನ್ನುವಂಥದ್ದನ್ನು ನಾವು ಗಮನಿಸಿದರೆ, ಮಲಿನಕಾರಿ ವಸ್ತುಗಳಾದ, ಅಪಾಯವನ್ನು ಮಾಡ್ತಕ್ಕಂತಹ ಮಲಿನಕಾರಿ ವಸ್ತುಗಳಾದ ಗಂಧಕದ ಡೈಆಕ್ಸೈಡ್, ಸಾರಜನಕದ ಆಕ್ಸೈಡ್, ಕಲ್ಲಿದ್ದಲು, ಪೆಟ್ರೋಲಿಯಂ ಆಧಾರಿತ ಇಂಧನಗಳು ಉರಿದಾಗ ಹೊರಬರ್ತಕ್ಕಂತಹ ಹೊಗೆ ಇದು ವಾತಾವರಣದಲ್ಲಿ ಸೇರ್ಪಡೆಯಾಗಿ ಆಮ್ಲ ಮಳೆಯ ಉತ್ಪತ್ತಿಗೆ ಕಾರಣ ಆಗುತ್ತೆ. ಈ ಆಮ್ಲ ಮಳೆ ಎಷ್ಟು ಸಂಕೀರ್ಣವಾಗಿರ್ತದೆ, ಎಷ್ಟು ಅಪಾಯಕಾರಿಯಾಗಿರ್ತದೆ ಅಂತ ಹೇಳಿದ್ರೆ, ಈ ಆಮ್ಲ ಮಳೆಗೆ ಶಿಲೆಗಳು ಕರಗುತ್ತವೆ. ಶಿಲೆ ಅಂದರೆ ಕಲ್ಲುಗಳು ಕರಗ್ತವೆ. ನಾವು ಸಾಮಾನ್ಯವಾಗಿ ಕಲ್ಲು ಕರಗೋದನ್ನು ನಾವು ನೋಡಿಲ್ಲ, ಕೇಳಿಲ್ಲ. ಆದರೆ